ಈ ನಿಸರ್ಗ ಏನು ಮಾಡ್ತೈತಿ ಇದಕ್ಕೆ ಸಾಕಷ್ಟು ನಿಮ್ಗೊಂದಿಷ್ಟು ಹೇಳ್ತೀನಿ. ನಿಮೋರಿಯಾ ರಿಲೆ ಅಂತ ಬರ್ತಿ. ನಿಮೋರಿಯಾ ರಿಲೆ ಅಂತಂದ್ರೆ ವಾತಾವರಣ ಇರುತ್ತೆ. ಅದು ಒಂದು ನಮ್ಗೆ ಏನು ಎಲಿ ಕಡಿದ ಒಂದು ಕೀಡಿ ಬರ್ತಿ, ಹಸಿರು ಕೀಡಿ. ಆ ಹಸಿರು ಕೀಡಿ ಹೊಟ್ಟೆ ಒಳಗೆ ಸೂಜಿ ಹೋದಂಗೆ ಹೋಗತ್ರಿ. ಅದು ಹೋತು ಅಂತಂದ್ರೆ ಅದು ಇಮಿಡಿಯೇಟಾಗಿ ಅದು ಬೆಳ್ಳಗಾಗ್ಬಿಡ್ತು ರೀ, ಹಿಕ್ಕಿ ಆದಂಗೆ ಆಕತಿ. ಅದನ್ನ ತೊಗೊಂಬಂದು ನೀವು ಆರಿಸಿ ಬಾಟ್ಲಿ ಒಳಗಿಟ್ಟು ನೆಕ್ಸ್ಟ್ ಸ್ಪ್ರೇ ಮಾಡಿದ್ರೆ ಅದು ಮತ್ತೆ ನಿಮೋರಿಯಲ್ಲೇ ಜಾಸ್ತಿ ಮಲ್ಟಿಪ್ಲೈ ಆಕತಿ. ಪ್ರೊಕೊನೈಡ್ಸ್ ತಂತ್ರ ಜೀವಿಗಳಂತ ಬರ್ತಾವ್ರಿ. ಅವು ಇಂಥವು ಇದ್ರೊಳಗೆ ಎಲ್ಲ ನಿಮ್ಗೆ ಆಮೇಲೆ ತೋರಿಸ್ತಿರ್ಬೇಕಾರೆ ಇಂಥಲ್ಲೆಲ್ಲ ಇದು ಕಟ್ಟಿರ್ತಾವ್ರಿ, ಗೂಡು ಕಟ್ಟಿರ್ತಾವೆ. ಅವ್ರ ಮರಿ ನಾವು ಎಣ್ಣೆ ಹೊಡಿದ್ರೆ ಸಾಯ್ತಾವಲ್ಲ. ಇದು ನಮ್ಮ ಮೈಟ್ಸ ತ್ರಿಪ್ಸ ತಿನ್ನುವಂಥ ಹುಳ ಇದೆ. ಇದು ಮರಿ ಅಂತದಾಗಿರುತ್ತೆ. ಇದು ದೊಡ್ಡದಾಗಿಂದ ಏನಾಕತಿ ಏನಿಲ್ಲ ಇವೆಲ್ಲ ಗೊತ್ತಾಗ್ಬೇಕ್ರಿ. ಇದು ನೋಡ್ರಿ, ನಾವು ಕುಂತ ಇಲ್ಲಿ ಹುಳ ಬಂತಿಲ್ರಿ. ಮತ್ತು ಈಗ ನಿಮ್ಮ ಕ್ರಾಪ್ ಇಲ್ಲಿ ಹೆಲ್ದಿ ಐತಿ. ಈ ಹಣ್ಣು ಐತಲ್ರಿ, ಇದು ಒಂದ್ರ ಮ್ಯಾಗ ಒಂದು ಹತ್ತಕ್ತೀವ್ರಿ. ಇಲ್ಲಿ ಇದು ಚರ್ಮ ಐತಲ್ರಿ, ಇದ್ರ ಒಂದ್ರ ಮ್ಯಾಗ ಒಂದು ಭಾಳ ದಪ್ಪ ಹತ್ತಿದೆ ಅಂತಂದ್ರೆ ಇದ್ರ ಸ್ಕಿನ್ ತೆಳುವಾಗ್ಬಿಡುತ್ತೆ, ಪ್ಯಾಚ್ ಆಕತಿ. ಪ್ಯಾಚ್ ಆತಂತಂದ್ರೆ ಅವಾಗ ಸ್ವಲ್ಪ ದಿನಕ್ಕೆ ಕಾರ್ ಕೆಟ್ಬಿಡುತ್ತೆ. ಇದು ಗಿಡದೊಳಗೆ ಒಣಗಿಸೋದ್ರಿಂದ ಇದು ಗುಣಮಟ್ಟದ ಕಾರ್ ಇರ್ತೈತಿ, ಭಾಳ ದಿನ ಇರ್ತೈತಿ, ಮತ್ತು ರುಚಿ ಬರುತ್ತೆ. ಮತ್ತು ಇನ್ನೊಂದು ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ನಾವೇನು ತುಟಿಗೆ ಹಚ್ತೇವೆ ಲಿಫ್ಟಿಕ್ ರೀ, ಆ ಥರ ಕಾರ್ಪೆಟ್ ಕಲರ್ ಭಾಳ ಚೆನ್ನಾಗಿ ಬರ್ತದೆ ರೀ, ಅದನ್ನು ಮಾಡ್ತಾರೆ. ಎಸ್ ಸರ್, ಈಗೇನು ವಿಷಯ ನಾವು ಇಳುವರಿ ಬಗ್ಗೆ ಕೇಳಿದ್ರಲ್ಲ, ಇಳುವರಿ ಒಂದು ವರ್ಷ ವೇರಿಯೇಷನ್ ಮಳೆಗಾಲ ಬಂದಾಗ ಸರಿತ್ನೇ ಬರ್ತೀವಿ, ಮತ್ತು ವರ್ಷ ಬರೋಂಗಿಲ್ಲ. ಸ್ವಚ್ಛ ಕಡಿಮೆ ನಾವು ಡಾಕ್ಯುಮೆಂಟ್ಸ್ ಐತ್ರಿ. ವಿಷಯ ನಾ ಇಷ್ಟೇ ಹೇಳಿದ್ರಿ, ನಾವು ಹೊರಗಲಿದ್ದ ತಂದು ಖರ್ಚು ಮಾಡ್ಲಾರ್ದಂಗೆ ಬೆಳೆದೇವಪ್ಪ ಅಂತಂದ್ರೆ 1 ಕ್ವಿಂಟಲ್ ಅಕಸ್ಮಾತ್ ಕಡಿಮೆ ಬಂದೈತೆ ಅಂದ್ರೆ ನಮಗೆ ಬೆಳೆ ಚೆನ್ನಾಗಿ ಬರುತ್ತೆ. ಮತ್ತು ಆ ಖರ್ಚು ಉಳಿತೈತಿ, ನಮ್ಮ ಭೂಮಿಗೆ ಸಸ್ಟೈನಬಲ್. ಮತ್ತು ಈಗ ನೋಡಿರಿ, ನಾವು ಸ್ಪ್ರೇ ಮಾಡ್ಬೇಕಂದ್ರೆ ಲೇಬರ್ ಬೇಕು, ಇನ್ನೊಂದು ಕೆಲಸ ಮಾಡೋಕೆ ಅವೆಲ್ಲ ಎಕ್ಸ್ಪೆನ್ಸ್ ಉಳಿದ್ಬಿಡ್ತು. ನಾವು ಅದ್ರ ಟೈಮ್ನಾಗ ಇನ್ನೊಂದು ಕೆಲಸ ಮಾಡ್ಕೊತೀವಲ್ಲ, ಅದು ಚೆನ್ನಾಗಿ ಆಕತಿ. ಮತ್ತು ಗುಣಮಟ್ಟದ ಈಗ ಪೌಷ್ಟಿಕಾಂಶ ಇಲ್ಲ ಅಂತಾರಲ್ಲ, ಗುಣಮಟ್ಟದ ಪೌಷ್ಟಿಕವುಳ್ಳಂಥ ಆಹಾರ ಬರ್ತಾವೆ. ಮತ್ತು ಇಳುವರಿ ತೆಗಿಬಾರ್ದು ಬೆನ್ನತ್ತಬಾರ್ದು ಅಂತಲ್ಲ. ಇದನ್ನು ನಾವು ನ್ಯಾಚುರಲಾಗಿ ನಮ್ಮ ಹೊಲದಾಗ ಏನು ಮಾಡಿದ್ರೆ ಇಳುವರಿ ಜಾಸ್ತಿ ಬರುತ್ತೆ. ಈಗ ನಮ್ಮ ಪೂರ್ವಿಕರು ಹೇಳ್ತಿದ್ರು, ತಮ್ಮ ಈ ವರ್ಷ ಬೆಳೆ ಶೇಂಗಾ ಬೆಳಿಲೆ, ಮುಂದೆ ವರ್ಷ ಬೇರೆ ಬೆಳೆ, ನೀ ಏನು ಹಾಕೋದು ಬೇಡ, ಅಷ್ಟು ಚೆನ್ನಾಗಿ ಬರ್ತೈತಿ ಅಂತ. ಯಾಕೆ ಹಂಗೆ ಹೇಳ್ತಿದ್ರು ಅಂತಂದ್ರೆ, ಬಳ್ಳಿ ಶೇಂಗಾದೊಳಗೆ ಸಾಕಷ್ಟು ಬೇರು ಲೆಂತ್ ಉದ್ದ ಅಡ್ಡ ಬೆಳೀತಿದ್ರಿ, ಉದ್ದ ಬೆಳೀತು. ಅದು ತುಂಬ ಈಗಾಗಲೇ ತೋರಿಸಿದ್ವಿ, ನೈಟ್ರೋಜನ್ ಗಂಟ ಸಿಕ್ಕಾಪಟ್ಟಿ ಬೆಳೆದಿದ್ದು. ಅದನ್ನು ಹರಗೋದ್ರಿಂದ ಅದು ಭೂಮಿ ಒಳಗೆ ಉಳಿತಿತ್ತು, ನಾವು ವಾತಾವರಣಗಿರುವಂಥ ನೈಟ್ರೋಜನ್. ಹಾಗಾಗಿ ನೆಕ್ಸ್ಟ್ ಇಯರ್ ನೀವು ಬೇರೆ ಬೆಳೆಗಳನ್ನು ಬೆಳೆದಾಗ ಅದು ಚೆನ್ನಾಗಿ ನಿಮಗೆ ಯಾವುದು ಗೊಬ್ಬರ ಅವಶ್ಯಕತೆ ಇಲ್ದಂಗೆ ಪೂರ್ವಿಕರು ಬೆಳೆದಿದ್ರು. ಅಂಥವನ್ನು ತಿಳ್ಕೊಂಡು ನೀ ಇನ್ನೂ 1 ಕ್ವಿಂಟಲ್ ತೆಗಿಯಕತ್ತಾರಲ್ಲ, ನೀ 5 ಕ್ವಿಂಟಲ್ ತೆಗಿ ಇಳುವರಿ, ಅದು ನಿನ್ನ ಬಲಿಷ್ಠನ ಮಾಡ್ತೈತಿ. ನೀನು ಇನ್ನೊಬ್ರ ಕಡೆ ಕೈ ಒಡ್ಡಿ ಅವ ಕೊಟ್ಟಿಂದ ತೊಗೊಂಬಂದು ಹಾಕಿ ಇಳುವರಿ ತೆಗಿತೀವಿ ಖರೆ. ಬೈ ಚಾನ್ಸ್ ಇಷ್ಟು ಜನ ಈಗೆಲ್ಲ ನಮಗೆ ಬೀಜ ಕೊಡ್ತಾರೆ, ಗೊಬ್ಬರ ಕೊಡ್ತಾರೆ. ಯಾರಾದರೂ ನಮ್ಗೆ ಹೆಚ್ಚಿಗೆ ಇಳುವರಿ ಬಂದಾಗ ನಮ್ಗೆ ಹೆಚ್ಚಿನ ರೇಟ್ ಕೊಡ್ತೀನಿ ಅಂತ ಒಬ್ಬರು ರೈತರನ್ನ ಕರ್ಕೊಂಡು ಹೋಗಿ ಕೊಟ್ಟಾರನ? ಒಬ್ಬರ ಕೊಟ್ಟಾರನ್ರಿ? ಇಲ್ಲ. ಇಷ್ಟು ಇಳುವರಿ ಬರ್ತೈತೆ ಅಂತ ಹೇಳ್ಯಾರ ಖರೆ. ಅದು ಅದಕ್ಕೆ ಮಾರಿ ಸರಿಯಾದ ಟೈಮ್ ಬೆಲೆ ಸಿಕ್ಕರೆ ಆತ ಖುಷಿಯಾಗಿರ್ತಾನೆ. ಇಲ್ಲ ಅಂತಂದ್ರೆ ಅದು ಮಾಲಿಂದು ಖರ್ಚಿಂದು ಕೂಡ ಆದಾಯ ಆಗಲಿಲ್ಲ ಅಂತಂದ್ರೆ ಆತ ಸಸ್ಟೈನೇಬಲ್ ಆಗಂಗಿಲ್ಲ. ಇಳುವರಿ ತೆಗೀದು ತಪ್ಪು ಅಂತಲ್ಲ, ಇಳುವರಿ ಇನ್ನೂ ಒಂದು ಕ್ವಿಂಟಲ್ 10 ಕ್ವಿಂಟಲ್ ತೆಗೀರಿ. ಬಟ್ ನಾವು ಹೊರಗಲಿದ್ದ ಏನೂ ತರಲಾರ್ದಂಗೆ ಇಳುವರಿ ತೆಗೆದು ಕನಸೈತಲ್ಲ, ಅದು ಮುಂದೆ ಭವಿಷ್ಯ ಬದಲಾವಣೆ ಮಾಡುತ್ತೆ. ಇವತ್ತು ಹೊರಗಲಿದ್ದ ತಂದು ಏನು ಹಾಕೋದು ಐತಲ್ಲ, ಇದು ಯಾವತ್ತಿದ್ರು ನಮ್ಗೆ ಖರ್ಚು ಮಾಡೋಕೆ ಹಸ್ತೈತಿ. ಈ ವರ್ಷ ಒಂದು ಸ್ಪ್ರೇ ನಾನು ಅದನ್ನ ಕೃಷಿ ಬಂದಾಗ ಯಾವಾಗಾರ ಒಂದು ಸ್ವಲ್ಪ ಮಿಲಾತಿನ ಪುಡಿ ಹೊಡಿತಿದ್ರೆ, ಇಲ್ಲ ಒಂದು ಸ್ಪ್ರೇ ಮಾಡ್ತಿದ್ರು. ಇವತ್ತು ಪ್ರೆಸೆಂಟಾಗಿ ನಿಮಗೆ ಇಲ್ಲಿ ರೈತರು ಆಮೇಲೆ ಮಾತಾಡ್ತೀನಿ ನಿಮಗೆ, ಅವ್ರು 3 ಸ್ಪ್ರೇ ಇಲ್ಲ ಕಡ್ಲಿ ಬರಂಗಿಲ್ಲ ಅಂತಾರೆ. ಅಂದ್ರೆ ವರ್ಷಕ್ಕೊರ್ಷ ಈ ಸ್ಪ್ರೇ ಜಾಸ್ತಿ ಆತಲ್ಲ, ಮತ್ತು ನಿಲ್ಲಿಸೋದು ಯಾವಾಗ? ಹಂಗ್ರಿ ಅದ್ರ ಇಳುವರಿ ಜೊತೆಗೆ ನಮ್ಮ ಭೂಮಿ ಫಲವತ್ತತೆಯನ್ನು ಕಾಯ್ಕೊಂಡು ನಾವು ಮಾಡ್ಕೊಂಡಾಗ ನಾವು ರೈತ ಸಸ್ಟೈನೇಬಲ್ ಆಗಿರ್ತೀವಿ. ಇಲ್ಲ ಅಂತಂದ್ರೆ ನಾವು ಹೊರಗಲಿದ್ದ ತರು ಖರ್ಚು ಜಾಸ್ತಿ ಆತಂತಂದ್ರೆ ನಾವು ಬಂದ ಆದಾಯ ನಮ್ಗೆ ಏನೋ ಅನಿಸ್ತೈತಿ, ಹೆಚ್ಚು ಕ್ವಿಂಟಲ್ ಬಂದೈತಿ ಅಂತೇಳಿ ಸರಾಸರಿ ಅದನ್ನೆಲ್ಲನೂ ಲೆಕ್ಕ ಹಚ್ಚಿಟ್ಟಾಗ ಅದು ಖರ್ಚು ಹೆಚ್ಚಿರ್ತೈತಿ ರೀ. ಅವಾಗ ಅವ್ಗೆ ಲಾಭ ಆಗೋಲ್ಲ ಒಂದ್ರಿ. ಮತ್ತು ಮನೋಕ್ರಾಪ್ ಮಾಡಬಾರ್ದು ರೀ. ನಮ್ಮ ಪೂರ್ವಿಕರ ಸತ್ಯದ ಪ್ರಕಾರ, ನಾನು 20 ವರ್ಷದ ಒಂದು ಅನುಭವದ ಪ್ರಕಾರ, ಮನೋಕ್ರಾಪ್ ಒಟ್ಟೆ ಮಾಡಬಾರ್ದು. ನಾವು 1 ಎಕರೆ ಹೊಲ ಐತೆ ಅಂದರೂ 1-2-3 ಬೆಳೆ ಬೆಳ್ಕೋಬೇಕು ರೀ. ಈಗ ಮೆಣಸಿನ್ಕಾಯಾಗ ನನ್ನ ಮೆಣಸಿನ್ಕಾಯಿಗೆ 5 ಬೆಳೆ ಅದಾವೆ ರೀ. ಒಂದು ಊದ್ಲೈತ್ರಿ, ಇನ್ನೊಂದು ತೊಗರಿ ಐತಿ, ಮತ್ತು ಸ್ವಲ್ಪ ಎಳ್ಳು ಬೆಳ್ಕೊಂಡಿವಿ. ನಮ್ಮ ಮನೆಗೆ ಎಳ್ಳು ಆಗ್ಯಾವು. ಮತ್ತು ಈಗ ತೊಗರಿ ಬರ್ತೈತಿ, ಅಜ್ವಾನ್ ಐತ್ರಿ, ಸ್ವಲ್ಪ ಚೆಂಡು ಐತಿ. ಹೀಗೆಲ್ಲ ಬೇರೆ ಬೇರೆ ಬೆಳೆ ಇದರಿಂದ ನಮಗೆ ಬೇರೆ ಬೇರೆ ಬೆಳೆ ಆದಾಯ ಅಲ್ದ ರೋಗ ನಿರೋಧಕ ಶಕ್ತಿ ಬರ್ತೈತಿ. ಒಂದು ನಿಮ್ಗೆ ಉದಾಹರಣೆ ಐತಿ, ಊದ್ಲಾ ಬೆಳೆಯೋದ್ರಿಂದ ಊದ್ಲದ ಪೊದೆ ಒಳಗೆ ಸಣ್ಣ ಇವು ಲೇಡಿ ಬಿಟ್ಲು ಬಗ್ಗೆ ಅಂತಾರೆ, ನೀವು ನೋಡ್ರೆ ಗೊತ್ತಿಲ್ಲ, ಕೆಂಪು ಕರಿ ಇರ್ತೈತಿ. ಅವಾಗ ನಮಗೆಲ್ಲ ಹಿರಿಯರಿಗೆ ಗುಳದಾಳಿ ಹುಳ ಅಂತಿದ್ರು. ಆ ಲೇಡಿ ಬಿಟ್ಲ ಬಗ್ಗೆ ಏನು ಮಾಡ್ತೀವಿ ಅಂತಂದ್ರೆ, ಈ ಮೆಣಸಿನ ಗಿಡಕ್ಕೆ ಮೇಜರಾಗಿ ಏನು ಬರ್ತಿಲ್ಲ ಮುಟ್ಟ ರೋಗ, ಮೈಟ್ಸ ತ್ರಿಪ್ಸ್ ಅಂತಾರೆ ಅದಕ್ಕೆ. ಅದು ತಿಂದು ಮೇಯ್ತೈತ್ರಿ, ಅದಕ್ಕೆ ಭಾಳ ಅಮೃತ. ಅದಕ್ಕೆ ಆ ಊದ್ಲದ ಪೊದೆ ಒಳಗೆ ಅದ್ರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗ, ಅಂದ್ರೆ ಅದ್ರ ಮರಿ ಕೀಟ ಜಾಸ್ತಿ ಆಕತಿ ಊದ್ಲ ಹಾಕೋದ್ರಿಂದ.
ಅಲ್ಲಿ ಬೆಳವಣಿಗೆ ಆ ಉದ್ದದೊಳಗೆ ಅವು ಜಾಸ್ತಿ ಆತಂತಂದ್ರೆ ಆಟೋಮೆಟಿಕ್ ಇಲ್ಲಿ ಇದು ಆಹಾರಕ್ಕೆ ಹುಡುಕಿ ಸಿಗ್ತೈತಿ ರೀ. ಅವಾಗ ಇದು ಮೈಟ್ಸ್ ತಿಪ್ಸ ಬರೋಂಗಿಲ್ಲ. ಇನ್ನೊಂದು ವಿಷಯ, ಹಂಗಾರೆ ನಿನಗೆ ರೋಗನ ಬಂದಿಲ್ಲ ಇದ್ರ ಹಾಕೋದ್ರಿಂದ ಅಂತ ನೀವು ಪ್ರಶ್ನೆ ಮಾಡ್ಬೋದು. ನನಗೆ ರೋಗ ಯಾವಾಗ ಬರ್ತೈತಿ ಬಂದಿಲ್ಲ ಅಂತಲ್ಲ, 40 ದಿನ ನಿಮಗೆ 40 ದಿನದೊಳಗೆ ಇದು ಮುಟ್ಟಿ ರೋಗ ಬಂತಂದ್ರೆ ಚಲೋನ ರೀ. ಯಾಕಂತಂದ್ರೆ 40 ದಿನದೊಳಗೆ ಬಂತಂದ್ರೆ ಅದು ಕ್ಷೀಣಿಸ್ತೈತಿ, ಕ್ಷೀಣಿಸಿ ಬೆಳ್ಯಾಕೆ ಬರೋಂಗಿಲ್ಲ. ಅವಾಗ ಒಂದು ಚಲೋ ದೊಡ್ಡ ಜೋರಾಗಿ ಮಳೆ ಆಗಲಿ ವೇರಿಯೇಷನ್ ಒಂದು 10 ದಿನದಾಗ ಆತಂತಂದ್ರೆ ಇಲ್ಲಿ ನಿಮ್ಮ ಭೂಮಿ ಒಳಗೆ ಶಕ್ತಿ ಇತ್ತಂತಂದ್ರೆ ಇಮಿಡಿಯೇಟಾಗಿ ಚಿಗುರ್ತೈತೆ. ಅದು ಚಿಗುರೋದ್ರಿಂದ ಅದು ನೆಟ್ಟಿಗೆ ಎತ್ತರಕ್ಕೆ ಬೆಳಿಬೇಕು ಅನ್ನೋದು, ಹಿಂಗೆ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಗಿಡ ಬ್ರಾಂಚಸ್ ಬರ್ತೈತೆ ರೀ. ಹಿಂಗೆ 3-4 ಬ್ರಾಂಚಸ್ ಬರುತ್ತೆ. ಬ್ರಾಂಚಸ್ ಬಂತಂತಂದ್ರೆ ಈಲ್ಡ್ ಜಾಸ್ತಿ ಬರುತ್ತೆ. ಉದೋಕ ಬೆಳೆ ಒಂದು 4 ಕಾಯಿ ಮ್ಯಾಗ 4 ಕಾಯಿ ಬಿಟ್ರೆ ನಿಮ್ಗೆ ಆದಾಯ ಬರೋಲ್ಲ. ಇವು ಸೈನ್ಸ್ ಅದ್ರೊಳಗೆ ಸೈನ್ಸೂ ಐತಿ ರೀ, ವಿಜ್ಞಾನವೂ ಐತಿ. ಜೊತೆಗೆ ಆ ಕೃಷಿಯೊಳಗೆ ನೀವು ದಿನನಿತ್ಯ ಎಷ್ಟು ತಾಸು ಎಷ್ಟು ಡೇ ಕೊಡ್ತೀರಿ ನೀವು? ಎಷ್ಟು ಡೇ ಕೊಡ್ತೀವಿ. ಇಂಪಾರ್ಟೆಂಟೇ ನಾನು ಇಷ್ಟು ಗೊಬ್ಬರ ಹಾಕಿದ್ಯಾ ಮನೆಗೆ ಹೋದ್ಯಾ ಅಂತಲ್ಲ, ಎಷ್ಟು ಗೊಬ್ಬರ ಹಾಕಿದ್ದು, ಏನು ಇಲ್ಲಿ ಈ ಸಾಲಾಗ ಏನು ಬೆಳೆ ಬದಲಾವಣೆ ಆಯ್ತು, ಈ ಸಾಲಾಗ ಏನು ಬೆಳೆ ಬದಲಾಯ್ತು, ಆ ಜಾಗದಾಗ ಏನು ಬದಲಾವಣೆ ಆಯ್ತು ಒಂದ್ರಿ. ಎರಡನೇದು ಹೋಗ್ತಾ ನಾವು ಈಗ ಒಂದು ಯಾವ್ದಾರು ಇಲ್ಲಿ ಹರ್ಕೊಂಡು ಒಂದು ಕೀಡಿನ ಹರ್ಕೊಂಡು ಹಾಕಿವಿ. ಈ ಕೀಡಿ ಐತೆ ನೋಡಪ್ಪ ಎಣ್ಣೆ ಕೊಡು ಅಂತ ಕೇಳ್ತೀವಿ. ಸತ್ಯ, ಇದು ತಪ್ಪಲ್ಲ, ಮಾಡಲೇಬೇಕು. ಒಳ್ಳೇದನ್ನು ತೊಗೊಂಡು ಹೋಗಿ ಇದು ಏನು ಮಾಡ್ತೈತಪ್ಪ, ಇದು ಒಂದು ಹುಳ ಐತಲ್ಲ, ಯಾರು ಚೆಕ್ ಮಾಡ್ತೀವಿ ನಾವು. ಈ ಹುಳ ಉಪಕಾರಿ ಹುಳ ಇದು ಮಾಡ್ತೈತಲ್ಲ, ಇಂಥ ಉಪಕಾರ ಕೆಟ್ಟ ಮಾಡೋದ್ರ ಜೊತೆಗೆ ಒಳ್ಳೆವು ಹಾಕೋವಲ್ಲ, ಅವಾಗ ನಮ್ಗೆ ಆಟೋಮೆಟಿಕ್ ಹಾನಿ ಜಾಸ್ತಿ ಆಕತಿ. ಈ ನಿಸರ್ಗ ಏನು ಮಾಡ್ತೈತಿ, ಇದಕ್ಕೆ ಸಾಕಷ್ಟು ನಿಮ್ಗೊಂದಿಷ್ಟು ಹೇಳ್ತೀನಿ. ನಿಮೋರಿಯಾ ರಿಲೆ ಅಂತ ಬರ್ತಿ. ನಿಮೋರಿಯಾ ರಿಲೆ ಅಂತಂದ್ರೆ ವಾತಾವರಣ ಇರುತ್ತೆ. ಅದು ಒಂದು ನಮ್ಗೆ ಏನು ಎಲಿ ಕಡಿಯೋದು ಒಂದು ಕೀಡಿ ಬರ್ತಿ, ಹಸಿರು ಕೀಡಿ. ಆ ಹಸಿರು ಕೀಡಿ ಹೊಟ್ಟೆ ಒಳಗೆ ಸೂಜಿ ಹೋದಂಗೆ ಹೋಗತ್ರಿ. ಅದು ಹೋತು ಅಂತಂದ್ರೆ ಅದು ಇಮಿಡಿಯೇಟಾಗಿ ಅದು ಬೆಳ್ಳಗಾಗ್ಬಿಡ್ತು ರೀ, ಹಿಕ್ಕಿ ಆದಂಗೆ ಆಕತಿ. ಅದನ್ನ ತೊಗೊಂಬಂದು ನೀವು ಆರಿಸಿ ಬಾಟ್ಲಿ ಒಳಗಿಟ್ಟು ನೆಕ್ಸ್ಟ್ ಸ್ಪ್ರೇ ಮಾಡಿದ್ರೆ ಅದು ಮತ್ತೆ ನಿಮೋರಿಯಲ್ಲೇ ಜಾಸ್ತಿ ಮಲ್ಟಿಫೈ ಆಕತಿ. ಬ್ರೊಕೊನೈಡ್ಸ್ ತಂತ್ರ ಜೀವಿಗಳಂತ ಬರ್ತಾವ್ರಿ. ಅವು ಇಂಥವು ಇದ್ರೊಳಗೆ ಎಲ್ಲ ನಿಮ್ಗೆ ಆಮೇಲೆ ತೋರಿಸ್ತೀನಿ ಬೇಕಾರೆ. ಇಂಥಲ್ಲೆಲ್ಲ ಇದು ಕಟ್ಟಿರ್ತಾವ್ರಿ, ಗೂಡು ಕಟ್ಟಿರ್ತಾವೆ. ಅವಕ್ಕೂರು ಮರಿ ನಾವು ಎಣ್ಣೆ ಹೊಡಿದ್ರೆ ಸಾಯ್ತಾವಲ್ಲ. ಈಗ ನಮ್ಮ ಹೊಲ ನೋಡಿದ್ರಿ, ಜೇನು ನೋಡಿದ್ರಿ. ಮತ್ತೆ ನೋಡ್ರಿ ನೀವು ಚೆಂಡು ಹಾಕಿರಿ ಸರ್, ನೀವು ತೊಗರಿ ಹಾಕಿರಿ. ಚೆಂಡು ಒಂದು ಭಾಳ ಇಂಪಾರ್ಟೆಂಟ್ ಕೆಲಸ. ಬೇರೆ ಬೇರೆ ಬೆಳೆಗಳನ್ನ ಹಾಕಿರಿ ಸರ್ ನೀವು. ಅದ್ರ ಜೊತೆಗೆ ಸಾಕಷ್ಟು ಇದು ನೋಡಿದ್ವಿ, ಜೇನು ನೋಡಿದ್ ಸರ್. ಈಗ ಜೇನು ಕಟ್ಟಬೇಕಪ್ಪ ಅಂದ್ರೆ ಅಂತಲ್ಲಿ ಯಾವುದೇ ಥರ ಕೆಮಿಕಲ್ ಇರಬಾರ್ದು, ಅದು ಬರೋದೇ ಇಲ್ಲ. ಇಲ್ಲಿ ನೋಡಿ ನಾವು ಕುಂತೇವಿ, ಇದು ಒಂದು ಹುಳ ರೀ. ಇದು ನಮ್ಮ ಮೈಟ್ಸ್ ತ್ರಿಪ್ಸ ತಿನ್ನುವಂಥ ಹುಳ ರೀ. ಇದು ಮರಿ ಅಂತದಾಗಿರುತ್ತೆ. ಇದು ದೊಡ್ಡದಾಗಿಂದ ಏನಾಕತಿ ಏನಿಲ್ಲ ಇವೆಲ್ಲ ಗೊತ್ತಾಗ್ಬೇಕ್ರಿ. ಇದು ನೋಡಿ ನಾವು ಕುಂತೇವಿ, ಇಲ್ಲಿ ಹುಳ ಬಂತಿಲ್ರಿ. ಮತ್ತು ಈಗ ಕ್ರಾಪ್ ಇಲ್ಲಿ ಹೆಲ್ದಿ ಐತಿ. ಹಂಗೆ ನಮ್ಗೆ ಹಾನಿ ಮಾಡಿದ ಜೊತೆಗೆ ಉಪಕಾರ ಮಾಡೋ ಕೀಟಗಳನ್ನು ಸಾಯ್ತಾವೆ. ಪೆಸ್ಟಿಸೈಡ್ಸ್ ಹೊಡೆಯೋದಂತ ಕೆಮಿಕಲ್ ಅದಕ್ಕೆ ರೀ ನಾವು ಒಂಚೂರು ತಡ್ಕೊಂಡು ಅದ್ರೊಳಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆದಾಗ ಅವ್ನು ಕಂಟ್ರೋಲ್ ಮಾಡ್ಕೊಂಡು ಅಂತಂದ್ರೆ ಎರಡೂ ಉಳಿತಾವೆ, ಅಲ್ಲಿ ಹಾನಿ ಮಾಡುವಂತ ಹೊಕ್ಕವು. ನನಗೆ ಬೇಕಾಗಿರೋದ ಸರ್ US ಏನು ಕಳಿಸಿಲ್ಲ ಸರ್. ಈಗ ನಿಮ್ದು ಅದನ್ನ ತೋರಿಸಿದ್ರೆ ಆಗಲೇ ಹೇಳಿದ್ರೆ ಮೆಣಸಿಗೆ ಅಷ್ಟೇ ಏನೋ ಶ್ರಿಂಕಿನ ರಿಂಕಲ್ಸ್ ಆಗಿದ್ದು ಇಲ್ಲಿ ಐತಿ, ಇಲ್ಲಿ ಐತ್ರಿ, ಇಲ್ಲಿ ಐತಿ ನೋಡ್ರಿ. ಏನು ಸರ್ ಇದ್ರದ್ದು ರಿಂಕಲ್ಸ್ ಆಗಿ ಆಗಲೇ ಹೇಳಿದ್ರಲ್ಲ ಅದನ್ನ? ಎಸ್ ಕರೆಕ್ಟ್ ರೀ. ಇದು ನೋಡ್ರಿ, ಇದು ಪೂರ್ತಿ ಹಿಂಗೆ ಹಿಂಗೆ ಪೂರ್ತಿ ರಿಂಗ್ ಆತಂತಂದ್ರೆ ಇದು ಗಿಡದೊಳಗೆ ಮಾತ್ರ ಆಕೈತಿ ಸಾಧ್ಯ ರೀ. ನೆಲದ ಮ್ಯಾಗ ಒಣಗಿಸಿ ಅಂತಂದ್ರೆ ಇದು ಈ ಹಣ್ಣು ಐತಲ್ರಿ, ಇದು ಒಂದ್ರ ಮ್ಯಾಗ ಒಂದು ಹತ್ತಕ್ತೀವಿ ರೀ. ಇಲ್ಲಿ ಇದು ಚರ್ಮ ಐತಲ್ರಿ, ಇದ್ರ ಒಂದ್ರ ಮ್ಯಾಗ ಒಂದು ಭಾಳ ದಪ್ಪ ಹತ್ತಿದ್ದು ಅಂತಂದ್ರೆ ಇದ್ರ ಸ್ಕಿನ್ ತೆಳುವಾಗ್ಬಿಡುತ್ತೆ, ಪ್ಯಾಚ್ ಆಕತಿ. ಪ್ಯಾಚ್ ಆತಂತಂದ್ರೆ ಅವಾಗ ಸ್ವಲ್ಪ ದಿನಕ್ಕೆ ಕಾರ್ ಕೆಟ್ಟಬಿಡುತ್ತೆ. ಇದು ಗಿಡದೊಳಗೆ ಒಣಗಿಸೋದ್ರಿಂದ ಇದು ಗುಣಮಟ್ಟದ ಕಾರ್ ಇರ್ತೈತಿ, ಭಾಳ ದಿನ ಇರ್ತೈತಿ, ಮತ್ತು ರುಚಿ ಬರುತ್ತೆ. ಬಟ್ ಇದು ರೈತರಿಗೆ ಏನು ತೊಂದರೆ ಐತೆ ಅಂತಂದ್ರೆ ಇದ್ರೊಳಗೆ ಗಿಡದಾಗ ಒಣಗಿಸಿದ ಒಂದು 10-15% ಇಳುವರಿ ಕಡಿಮೆ ಬರುತ್ತೆ. ಈ ಕಾಯಿ ಪೋಷಕಾಂಶಗಳು ಏನು ಮಾಗುಮಟ್ಟ ಏನು ತೊಗೊಂತಲ್ಲ, ಇನ್ನೊಂದು ಕಾಯಿಗೆ ಆಸ್ಪದ ಕೊಡಲ್ಲ ಹಂಗೆ ರೀ. ಬಟ್ ಇದರಲ್ಲಿದ್ದ ನಮ್ಮ ಗ್ರಾಹಕರಿಗೆ, ನಮ್ಮ ಖಾರ ತಿನ್ನೋರಿಗೆ ಭಾಳ ಚೆನ್ನಾಗಿ ಗುಣಮಟ್ಟದ ಕಾರ್ ಸಿಗುತ್ತೆ. ಹಾಗಾಗಿ ಈ ಥರ ನಾವು ಎಲ್ಲ ಕ್ವಾಲಿಟಿಗಳು ಚೆನ್ನಾಗಿತ್ತು ಅಂತಂದ್ರೆ ಆಟೋಮೆಟಿಕ್ಲಿ ಜಗತ್ತು ನಿಮ್ಮ ಮತ್ತೆ ಹುಡುಕೊಂಡು ಬರೋದೈತೆ. ಇನ್ನೊಂದು ದಿನ ತಯಾರಿ ಮಾಡಿ ಸರ್ ಲಿಪ್ಸ್ಟಿಕ್. ಇದ್ರೊಳಗೆಲ್ಲ ಭಾಳ ಇದಕ್ಕೆ ಒಲಿಯಾರೆಜಿನ್ ಆಯಿಲ್ ತೆಗಿತಾರೆ ರೀ. ಒಲಿಯಾರೆಜಿನ್ ಅಂತ ಆಯಿಲ್ ತೆಗಿತಾರೆ ರೀ. ತೆಗೆದು ನೀವು ಹೆಂಗೆ ಒಂದು ಡ್ರಾಪ್ ತುಪ್ಪ ಗಿಪ್ಪ ಹೆಂಗೆ ಹಾಕೊಂತಾರಲ್ಲ ಹಂಗೆ ಅದು ಹಾಕ್ಕೊಂಡು ತಿಂತಾರೆ ರೀ. ಮತ್ತು ಇನ್ನೊಂದು ಇದ್ರೊಳಗೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ನಾವೇನು ತುಟಿಗೆ ಹಚ್ತೇವೆ ಲಿಫ್ಟಿಕ್ ರೀ, ಆ ಥರ ಕಾರ್ಪೆಟ್ ಕಲರ್ ಭಾಳ ಚೆನ್ನಾಗಿ ಬರ್ತದೆ ರೀ. ಅದನ್ನು ಮಾಡ್ತಾರೆ ಇದ್ರಾಗ, ಸಾಕಷ್ಟು ವ್ಯಾಲ್ಯೂ ಎಡಿಷನ್ ಮಾಡ್ತಾರೆ ಇದ್ರಾಗ. ಒಂದು ರೀ ಇದ್ರ ಬೀಜದೊಳಗೆ ಇದ್ರೊಳಗೆ ಒಬ್ಬೊಬ್ರು ಹೇಳ್ತಾರೆ ಒಂದು ದಿನಕ್ಕೆ ಒಂದು ಮೆಣಸಿನ್ಕಾಯಿ ತಿನ್ನಲೇಬೇಕಂತಾರೆ, ಅಷ್ಟು ಆರೋಗ್ಯಕ್ಕೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾವು ಯಾಕೆ ಬೆಳೆದ್ವಿ, ಇದರಿಂದ ಏನು ಪರಿವರ್ತನೆ ಆಕತಿ ನಮಗೆಲ್ಲ? ಇಲ್ಲೆಲ್ಲ ಹುಡುಗರು ಬರ್ತಾರೆ ರೀ, ನಮ್ಮ ಮಕ್ಕಳೆಲ್ಲ ಇಷ್ಟು ನೀವು ಬಂದ್ರಲ್ಲ ದಾರಿನ 2.5 ಕಿಲೋಮೀಟರ್ ನಡ್ಕೊಂತ ಬರ್ತಾರೆ ಅವರು. ಬಂದು ಹಂಗೆ ಪ್ರತಿಯೊಬ್ಬರು ಅವಾಗ ನಾವಿವತ್ತು ಹೇಳಕತ್ತೀವಿ, ಅವಾಗ ಹುಟ್ಟಿದ ಕೂಸ ಕರ್ಕೊಂಡು ಗಿಡಕ್ಕೆ ಜೋಕಾಲಿ ಹಾಕಿ ಸಾಕಷ್ಟು ಜನ ದುಡ್ದಾರ. ಅವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಯಾರ ಇವತ್ತು. ಅದಕ್ಕೆ ರೀ ಇದನ್ನ ಏನು ನೆಗ್ಲೆಕ್ಟ್ ಮಾಡ್ಯಾರ ಅದನ್ನು. ಅಂದ್ರೆ ಕೃಷಿ ಅಂತಂದ್ರೆ ಏನು ಬಿಡಪ್ಪ ಅಲ್ಲೇನು ಇರಂಗಿಲ್ಲ ಬಿಡು ಅಂತಂತ. ಇದನ್ನು ಇನ್ನೂ 10 ಜನ್ಮ ತಾಳೆ ಬಂದ್ರೆ ಕೃಷಿ ಒಳಗೆ ಏನೈತೆ ಅಂತ ಕಂಡು ಹಿಡ್ಕೊಳಕ್ಕಾಗಲ್ಲ.
ಅಷ್ಟು ಮೈಕ್ರೋಬಯಾಲಜಿ ಕೆಲಸ ಮಾಡ್ತಿದ್ರೊಳಗೆ, ಸೂಕ್ಷ್ಮಾಣುಜೀವಿ ಕೆಲಸ ಮಾಡ್ತವು, ಪರಿಸರ ಕೆಲಸ ಮಾಡುತ್ತೆ. ಕೃಷಿ ವಿವಿ ಅಂತ ಏನಾದರೂ ಕೃಷಿ ಸಾಕಷ್ಟು ತುಸು ಹೆಚ್ಚು ಕಡಿಮೆ ಒಂದು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಭಾಳ ಹೆಮ್ಮೆ ಪಡುವಂಥ ವಿಷಯ ರೀ. ವಿಜ್ಞಾನಿಗಳು ಭಾಳ ಅಂತರಾತ್ಮದ ಇದು ತಮ್ಮ ಇದರ ಅವ್ರೇನು ವಿಜ್ಞಾನಿಗಳ ಅದರಲ್ಲ ರೀ, ಅವ್ರು ನಮ್ಮನ್ನು ಭಾಳ ಪ್ರೀತಿ ಮಾಡಿ ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಸವಾಲುಗಳಿಗೆ ಸಾಕಷ್ಟು ಸಂಶೋಧನೆ ಮಾಡಿ ಉತ್ತರ ಕೊಟ್ಟಾರ್ರಿ. ಬಟ್ ಇದ್ರೊಳಗೆ ರೀ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಜ್ಞಾನ, ವಿಜ್ಞಾನ ಎಲ್ಲ ಸೇರಿ ನಮ್ಮ ಕೃಷಿ ಚೆನ್ನಾಗಿ ನಡೆದೈತೆ ರೀ. ಬಟ್ ಇದು ನಂದ ಶ್ರೇಷ್ಠ ಅಂತ ಅನ್ನಕಲ್ಲ ರೀ, ಬಟ್ ಎಲ್ಲನೂ ಬೇಕು ರೀ ಇದ್ರಾಗ. ಕೃಷಿ ವಿಶ್ವವಿದ್ಯಾಲಯದ ಅಲ್ಲಿ ಅವರು ವಿಜ್ಞಾನಿಗಳು ವಿಜ್ಞಾನ ತಿಳ್ಕೊಬೇಕು ರೀ. ನಾವು ಅದನ್ನು ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದು ನಾವು ತಿಳ್ಕೊಂಡಾಗ ಮಾತ್ರ ಸಾಧ್ಯ ರೀ. ಸಾಕಷ್ಟು ವಿಜ್ಞಾನಿಗಳು ಡಾಕ್ಟರ್ ಶಂಕರಮೂರ್ತಿ, ಡಾಕ್ಟರ್ ಆರ್ ಕೆ ಪಾಟೀಲ್, ಪಿ ಎಲ್ ಪಾಟೀಲ್, ಡಾಕ್ಟರ್ ಬೊಬ್ಬಲಾ ಸಾಹೇಬರು, ಬಟ್ ಈಗಿರುವಂಥ ವಿ ಸಿ ಸಾಹೇಬರು, ಡಾಕ್ಟರ್ ಪಿ ಎಲ್ ಪಾಟೀಲ್ ವಿ ಸಿ ಸಾಹೇಬ್ರು ಅದರಲ್ಲ ಅವರು, ಸಿ ಆರ್ ಪಾಟೀಲ್ ಸಾಹೇಬರು, ಹಿಂಗೆ ಸಾಕಷ್ಟು ಜನ ವಿಜ್ಞಾನಿಗಳು ಅವ್ರ ಜೊತೆ ನಮ್ಗೆ ಒಡನಾಟ ಐತಿ. ನಾವು ವಿಜ್ಞಾನಿಗಳ ಕಡೆ ಏನೂ ನಮಗೆ ಇದನ್ನು ಕೊಡ್ರಿ ಅಂತ ಕೇಳಂಗಿಲ್ಲ, ಇದರಿಂದ ಏನು ಆಕೈತಿ ರೀ, ಏನು ಬದಲಾವಣೆ ಆಕೈತಿ ಹಿಂಗೆ ಕೇಳಿದವ್ರು ನಾವು. ಅವ್ರು ಅಷ್ಟೇ ಪ್ರೀತಿ ಐತಿ ಅವ್ರಿಗೆ, ನಮ್ಮ ಮ್ಯಾಗ ವಿಶ್ವಾಸ ಐತಿ. ನಾನು ನಮ್ಮ ಧಾರವಾಡ ವಿಶ್ವವಿದ್ಯಾಲಯದಾಗ ಇದ್ದ ಇನ್ನೂ ಕಲಿದೈತಿ ನಾನು.